हलन में अंबेडकर जयंती की धूम। बसन्ना और अंबेडकर के सिद्धांत ही सच्ची रहा है। फैक्ट इंडिया न्यूज। कल हलन के श्री राम मार्केट में डॉक्टर बी.आर. अंबेडकर की जयंती का भव्य आयोजन किया गया, जिसमें भारी संख्या में जन सैलाब उमड़ा। कार्यक्रम की शुरुआत मुख्य अतिथियों द्वारा झंडा फहराने के साथ हुई, जिसके बाद डॉक्टर बी.आर. अंबेडकर के महात्मा बसवेश्वर और गौतम बुद्ध की मूर्तियों पर फूलों की माला अर्पित की गई और उन्हें भावपूर्ण नमन किया गया। महाराष्ट्र की राज्यसभा सांसद ज्योति वाघमारे ने दीप प्रज्वल कर समारोह का उद्घाटन किया और उन्होंने अपने संबोधन में कहा कि बाबा साहेब का जीवन हर भारतीय के लिए प्रेरणा का स्रोत है और डॉक्टर बी.आर. अंबेडकर केवल संविधान निर्माता नहीं थे। खेती, सिंचाई, बैंकिंग और उद्योग क्षेत्र में उनकी नीतियां आज भी अर्थव्यवस्था का आधार है। और इस अवसर पर हर्षानंद गुत्तेदार ने सबसे पहले कार्यक्रम के आयोजकों शिवपुत्र नडगरी और उनकी टीम की प्रशंसा की और कहा कि डॉक्टर बी.आर. अंबेडकर की लगभग 36 डिग्रियों के सम्मान में ही आज पूरी दुनिया में 14 अप्रैल को विश्व ज्ञान दिवस मनाया जाता है। और पूर्व विधायक सुभाष गुत्तेदार ने कहा कि बुद्ध, बसवन्ना और अंबेडकर ने हमेशा समानता का मार्ग दिखाया है और उन्होंने कहा कि बाबा साहब ने चुनावी हार के बावजूद हार नहीं मानी और अपने ज्ञान के दम पर राज्यसभा पहुंचकर राष्ट्र निर्माण में योगदान दिया। इस कार्यक्रम में आध्यात्मिक और राजनीतिक जगत की कई प्रमुख हस्तियां भी शामिल हुई, जैसे निरगुड़ी के श्री हवा मल्लीनाथ मुत्या और प्रबोध पाटिल, अणदूर बुद्ध विहार के भंते वर ज्योति थैरो और महेश गौली, दलित सेना के प्रदेश अध्यक्ष हनुमत यलसंगी, शिवपुत्र नडगरी, सूर्यकांत कालेकर, दिलीप क्षीरसागर, रौणप्पा और कई स्थानीय नेता और गणमान्य लोग उपस्थित रहे। कार्यक्रम का कुशल संचालन सुगलारानी शिव कुमारी ने किया और डॉक्टर अविनाश देवनूर ने अतिथियों का स्वागत किया। आइए देखते हैं फैक्ट इंडिया न्यूज के लिए फुरकान अंसारी की एक रिपोर्ट। मेरे माँ बाप मुझे बताते थे, पल्लेदल्ली भीम इद्दरे, पल्लेदल्ली भीम इद्दरे, रोटिवल्ली भीम इद्दरे, ಹಸಿಯ ಹೊಟ್ಟೆಯ ಕೋಟಿ ಕೋಟಿ ಜನರಲ್ಲಿ ಭೀಮ ಇದ್ದರೆ, ಭೀಮನ ಮಗಳು ಇಲ್ಲಿ ದೊಡ್ಡವಳಿರಲಿ ಅಥವಾ ಚಿಕ್ಕವಳಿರಲಿ, ದೊಡ್ಡವಳಲ್ಲಿ ಭೀಮ ಇದ್ದರೆ, ಚಿಕ್ಕವಳಲ್ಲಿ ಭೀಮ ಇದ್ದರೆ, कि सब्जी में भी भीम है, रोटी में भी भीम है, भूखे रहने वाले इन करोड़ों करोड़ों लोगों में भीम है। बेटी यहाँ भीम की, छोटी हो या बड़ी, छोटी में भी भीम है और बड़ी में भी भीम है। ಪ್ರಯತ್ನ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಯಾಕಂದ್ರೆ ಶಿವಪುತ್ರ ನಡಿಗೇರಿ ಒಬ್ಬರೇ ಹೆಸರು ಹೇಳಿದ್ರೆ ನಾವೇನು ಮಾಡಿಲ್ಲ ಅನ್ನೋದು ಉಳಿದೋರ್ತಾರ. ಅದಕ್ಕೆ ಶಿವಪುತ್ರ ನಡಿಗೇರಿ ಅವರು ಜೊತೆಗೆ ಎಲ್ಲರೂ ಕೂಡಿ ಮಾಡಿದ್ರಿ ಇವತ್ತು ಯಶಸ್ವಿ ಆಗ್ಯದ. ಈಗ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಇದರಲ್ಲಿ ರಾಜಕೀಯ ಬರ್ಬೋದು. ಈ ಒಂದು ಕಾರ್ಯಕ್ರಮ ಎಲ್ಲ ರಾಜಕೀಯವರು ಕೂಡಿ ಮಾಡುವಂಥ ಈ ಒಂದು ಕಾರ್ಯಕ್ರಮ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಕೂಡ ರಾಜಕೀಯವಾಗಿ ಆಗ್ತದೆ. ಯಾಕಂತಂದ್ರೆ ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಬ್ಯಾರಿಸ್ಟರ್ ಪದವಿ ಮುಗಿಸೋದು ನಮ್ಮ ಭಾರತ ದೇಶಕ್ಕೆ ಬರುವಾಗ ರೈಲ್ವೆ ಸ್ಟೇಷನ್ನಿಂದ ಟಾಂಗಾದ ಕೂತು ಬರಬೇಕಾದ್ರೆ ಸ್ವಲ್ಪ ದೂರ ಹೋಗ್ಬೇಕ ಆ ಟಾಂಗಾದಾಗ ಕೇಳಬೇಕು, ನೀ ಯಾವ ಮಂದಿ ಅವ ಅಂತ ಹೇಳ್ತಿದ್ದೆ. ಅವ್ರು ಹೇಳ್ಬಿಟ್ಟು ನಾನು ಮಾರಿದ್ದೀನಿ ಅಂತ ಹೇಳಿದಾಗ ಅವರು ಏನು ಹೊಂಟಿದ್ರು ಟರಂಕ, ಆಗಿನ ಕಾಲದಲ್ಲಿ ಸುಟ್ಕೇಸಿದ್ರು ಟರಂಕ್ ಗಿರಂಕ್ ಎಲ್ಲ ತಾಳ್ಗೆ ಒಕ್ಕಟ್ಟಿ ಅವ್ರಿಗೆ ಇಳಿಸಿ ಹೋದತ್ತ. ಇವತ್ತು ಹೇಳ್ತಕ್ಕಂಥ ಅರ್ಥ ಏನಪ್ಪಂದ್ರೆ ಅವರು ಬ್ಯಾರಿಸ್ಟರ್ ಪದವಿ ಮುಗಿಸ್ಕೊಂಡು ಬಂದು ಆರಾಮಾಗಿ ದೊಡ್ಡ ನೌಕರಿ ಸಿಕ್ಕಿತ್ತು, ಹೆಂಡರು ಮಕ್ಕಳು ಎಲ್ಲರೂ ಇವತ್ತು ಎ ಸಿ ಗಾಡಿ, ಎ ಸಿ ಮನೆಯಲ್ಲಿ ಇರ್ಬೋದಿತ್ತು. ಅವರು ನಿಮ್ಮ ಎಲ್ಲರೂ ತಳಗಿನ ಒಂದು ಎಲ್ಲ ಜನರ ಸಲುವಾಗಿ ಇವತ್ತು ಅದೆಲ್ಲ ಬಿಟ್ಟು ಇವತ್ತು ಸಮಾಜ ಸೇವೆ ಮಾಡಬೇಕು, ನಮ್ಮ ಜನರಿಗೆ ಸಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ
ಇವತ್ತು ಬಹಳಷ್ಟು ಪ್ರಯತ್ನಗಳು ಅವ್ರು ಮಾಡ್ಯಾರ. ಎಷ್ಟೇ ಅಪಮಾನ ಮಾಡಿದ್ರು ಕೂಡ ಇವತ್ತು ತಾವು ತಿಳ್ದಂಗೆ ಒಂದು ಸಾರಿ ಅಲ್ಲ 2 ಸಾರಿ ಎಲೆಕ್ಷನ್ ನಿಂತರು ಅವರಿಗೆ ಎಲೆಕ್ಷನ್ದಾಗ ಕೆಡೋದ್ರು ಅವರಿಗೆ ನಡೆದಿತ್ತು. ಮತ್ತ ಈ ಜಯಂತಿ ಹಂಗೆ ಬೆನ್ನಿಗೆ ಬಂದದ. ಮತ್ತೆ ಎಲ್ಲ ನಿಮ್ ಜನ ಬರ್ಬೇಕು ನೋಡ್ರಿ ಅಂತಂದು ನಾ ಹೇಳಿದ. ನೀವು ನೋಡ್ರಿ ಕಾರ್ಯಕ್ರಮ ಯಾವ ರೀತಿ ಆಗ್ತದ ಅಂತಂದು ಅವ್ರೊಂದು ಮಾತು ಹೇಳಿದ್ರು ನಮಗೆ. ಅದಕ್ಕೆ ನಿಜವಾಗ್ಲೂ ಈ ಕಾರ್ಯಕ್ರಮ ಇಲ್ಲಿ ಜನ ನೋಡಿದ್ರ ಇವತ್ತು ಅವ್ರು ಏನೇ ಹೇಳಿದ್ರು ಆ ರೀತಿ ಯಶಸ್ವಿ ಆಗಿದ್ದಾರೆ ಈ ಕಾರ್ಯಕ್ರಮ ಮಾಡೋದ್ರಲ್ಲಿ ಅಂತಂದು ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ಶಿವಪುತ್ರ ನಡಗರಿ ಅವರಿಗೆ, ಸೂರ್ಯಕಾಂತ್ ಸಾಲಗ ಅವರಿಗೆ, ಕಿಟ್ಟಿ ಅವರಿಗೆ, ಎಲ್ಲರಿಗೆ ಏನು ಶ್ರಮಪಟ್ಟಿ ಕಾರ್ಯಕ್ರಮ ಮಾಡಿರಿ ನಿಮ್ಗೆಲ್ಲರಿಗೆ ಅಭಿನಂದನೆಗಳು. ಇವತ್ತು ಅಂಬೇಡ್ಕರ್ ಅವರ ಜಯಂತಿ ಅಂತಂದ್ರ ಇದು ಬರೇ ಕೇವಲ ಜಯಂತಿಯಾಗಿ ಉಳಿಲಿಲ್ಲ, ಅಂಬೇಡ್ಕರ್ ಅವರ ಜಯಂತಿಯಾಗಿ ಉಳಿಲಿಲ್ಲ. ಇದು ತಮಗೆಲ್ಲರಿಗೂ ಗೊತ್ತಿರ್ಬೋದು. ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ 14ನೇ ತಾರೀಕು ವಿಶ್ವದ ನಾಲೆಜ್ ಡೇ, ವರ್ಲ್ಡ್ ನಾಲೆಜ್ ಡೇ ಅಂತಂದು ಇಡೀ ಜಗತ್ತಿನಲ್ಲಿ ಇವತ್ತು ಆಚರಣೆ ಮಾಡುವಂತ ಇವತ್ತು ಸಂದರ್ಭ ನಾವೆಲ್ಲರೂ ನೋಡಲಿರ್ತೀವಿ. ಅಂದ್ರೆ ಅಂಬೇಡ್ಕರ್ ಅವರು ಅವರ ಜನ್ಮದಿನದಿಂದ ತಂದು ವರ್ಲ್ಡ್ ನಾಲೆಜ್ ಡೇ ಅಂತಂದು ಘೋಷಣೆ ಮಾಡ್ಲಿಕ್ಕ ಪ್ರಸ್ತಾವನೆ ನಮ್ಮ ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮಾಡಿದಾಗ ಅವರ ಅಂಬೇಡ್ಕರ್ ಅವರ ಒಂದು ಕುರಿತು ಚರಿತ್ರೆ ನೋಡಿ ಅವರ ಏನೇನು ಓದಿದ್ದಾರೆ ಅಂತಂದ್ರೆ ಸುಮಾರು 36 ಡಿಗ್ರಿಗಳು ಅವರು ಪಡ್ಕೊಂಡಿದ್ದಾರೆ ಅಂತಂದು ಎಲ್ಲ ತಿಳ್ಕೊಂಡು ಇವತ್ತು ನಿಜವಾಗ್ಲೂ ಅವರ ಜನ್ಮದಿನ ದಿವಸ ನಾವು ವರ್ಲ್ಡ್ ನಾಲೆಜ್ ಡೇ ಮಾಡಿದ್ರೆ ಸೂಕ್ತ ಅಂತಂದು ಇಡೀ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ವರ್ಲ್ಡ್ ನಾಲೆಜ್ ಡೇ ಅಂತಂದು ಆಚರಣೆ ಮಾಡಬೇಕು. ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಿರುವಂತಹ ಗೌತಮ ಬುದ್ಧರ ಶ್ರೀ ಪೂಜ್ಯ ವರಜತಿ ತೇರವರಿಗೆ ಪಾದಗಳಲ್ಲಿ ನಮಸ್ಕರಿಸುತ್ತಾ ಮುಖ್ಯ ಭಾಷಣಕಾರರಾಗಿ ಆಗಿರುವಂತಹ ನೂತನವಾಗಿ हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।